ಇವತ್ತಿಗೆ 43 ದಿವಸ ಐತಿ ಬೆಂಗಳೂರು ಐಸಿನ್ ಕಾಂಪಿಟೇಷನಿಗೆ. ಪ್ರತಿ ಶನಿವಾರ ನನ್ನ ದಿನ ಸ್ಟಾರ್ಟ್ ಆಗೋದ ಹನುಮಪ್ಪನ ಗುಡಿಗೆ ದೀಪ ಹಚ್ಚೋದ್ರಿಂದ ಮುಗಿಸ್ಕೊಂಡು ಜಿಮ್ ಕಡೆ ಹೊಂಟೆ. ಕ್ಲೈಂಟ್ಸ್ನೆಲ್ಲ ಟ್ರೈನ್ ಮಾಡ್ಕೊಂಡು ಸ್ಟೇಜಿಗೆ ರೆಡಿ ಆಗ್ಬೇಕಂತೇಳಿ ಕ್ಲೋಸಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಬಾಡಿ ಕಂಡೀಷನ್ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ. ಆಮೇಲೆ ನುಗ್ಗಿಕೆರೆ ಹನುಮಪ್ಪನ ಗುಡಿಗೆ ಹೋಗಿ ದರ್ಶನ ತಗೊಂಡೆ. ಮನೆಗೆ ಬಂದ ನನ್ನ ಫಸ್ಟ್ ಮೀಲ್ ತಿಂದೆ. 30 grams ಆಫ್ ಓಟ್ಸ್ ವಿತ್ 4 eggs. ಇವತ್ತು ನಮ್ಮ ಮಮ್ಮಿ ಅವ್ರದ್ದು ಡೆತ್ ಆನಿವರ್ಸರಿ ಇತ್ತು. ಇವತ್ತಿಗೆ ನಾ ಇಲ್ಲಿ ಮಠ ಬರ್ಬೇಕಂದ್ರೆ ಎಲ್ಲ ಅವ್ರಿಂತ್ರನ ಅವ್ರ ನೆನಪು ಜೊತೆನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದ್ಮೇಲೆ ನನ್ನ ಮನಸ್ಸೊಳಗೆ ಅನಿಸ್ತು, ಈ ಕಾಂಪಿಟೇಷನ್ನ ಯಾರ ಸಂಬಂಧ ಗೆಲ್ಲಿಲ್ಲ ಅಂದ್ರು ಅವ್ರ ಸಂಬಂಧ ಮಾತ್ರ ಗೆದ್ದು ತೋರಿಸಬೇಕಂತ ಹೇಳಿ. ಅದಾದ್ಮೇಲೆ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಕೊಂಡೆ. ಯಾಕಂದ್ರೆ ಇವತ್ತು ನೈಟ್ ನಾ ಟ್ರಾವೆಲ್ ಮಾಡತ್ತೀನಿ. ಈ ಟ್ರಾವೆಲ್ ನನ್ನ ಕಾಂಪಿಟೇಷನಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಎದಕ್ಕಂತೇಳಿ ಲಾಸ್ಟಿಗೆ ಹೇಳ್ತೀನಿ, ಅಲ್ಲಿ ಮಟ್ಟ ವಿಡಿಯೋ ಫುಲ್ ನೋಡ್ರಿ. ಮತ್ತೆ ನಂದು ಸೆಕೆಂಡ್ ಮೀಲ್ ತಗೊಂಡೆ. 6 egg whites, 1 whole egg ಮತ್ತು 100 grams ಆಫ್ ವೆಜೀಸ್. ಈ ಜಾಗರ್ಸ್ ಭಾಳ ಕಂಫರ್ಟೇಬಲ್ ಇತ್ತು ಮತ್ತು ನೋಡೋಕೆ ಭಾಳ ಚಂದನು ಅನ್ಸತ್ತಿತ್ತು. ಇದೇ ಟೈಪ್ ಜಾಗರ್ಸ್ ನಿಮಗೂ ಬೇಕಂದ್ರೆ ಕಮೆಂಟ್ ಮಾಡಿರಿ ಜಾಗರ್ಸ್ ಅಂತೇಳಿ. ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೇನೆ ವಿತ್ ಕೂಪನ್ ಕೋಡ್. ಮತ್ತು ನನ್ನ ಕ್ಲೈಂಟ್ಸ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಥರ್ಡ್ ಮೀಲ್ ತೊಗೊಂಡೆ. 6 egg whites, 1 whole egg ಮತ್ತು 100 grams ಆಫ್ ವೆಜೀಸ್. ಮತ್ತು ಟ್ರಾವೆಲಿಂಗ್ ಮಾಡ್ಬೇಕಂತ ಹೇಳಿದ್ದೆಲ್ಲ ಅದ್ರ ಸಂಬಂಧ ಬಸ್ಸಿಗೆ ವೇಟ್ ಮಾಡತ್ತಿದ್ದೆ. ಅಷ್ಟ್ರಾಗ ಬಸ್ ಬಂತು. ಬಸ್ ಒಳಗೆ ಕುಂತು ನಾನು ನನ್ನ 4th ಮೀಲ್ ತೊಗೊಂಡೆ. 200 grams ಆಫ್ ಪನ್ನೀರ್ ವಿತ್ 1 scoop ವೇ ಪ್ರೋಟೀನ್. ಪ್ರೆಪ್ ಒಳಗಿದ್ದಾಗ ಮೀಲ್ ಕಂಪ್ಲೀಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದ್ರೆ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗಿ ಸಿಗ್ತಿರ್ಬೇಕು ಬಾಡಿಗೆ. ಈ ಟ್ರಾವೆಲ್ ನನ್ನ ಕಾಂಪಿಟೇಷನಿಗೆ ಭಾಳ ಇಂಪಾರ್ಟೆಂಟ್. ಯಾಕೆ ಟ್ರಾವೆಲ್ ಮಾಡತ್ತೇನೆ ಅಂತೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ. ಸಸ್ಪೆನ್ಸ್ ಇರಲಿ. ಅಲ್ಲಿ ಮಟ್ಟ ಟೇಕ್ ಕೇರ್. ಬಾಯ್.